ಹೇಳ್ಬೇಕಿತ್ತು, ಅದಕ್ಕೆ ಇಲ್ಲಿ ಕರ್ಕೊಂಬಂದೆ. ಏನು ಹೇಳ್ರಿ, ನಂದೊಂಚೂರು ಕೆಲಸ ಇತ್ತು. ಮತ್ತ್ಯಾಕ್ರಿ ಈಗ ಎಲ್ಲ ಮತ್ತೇನು ಅನ್ಬೇಕ? ಪ್ರೀತಿಯಿಂದ ಸೌಭಾಗ್ಯ ಅಂತ ಕರೆದ್ರೆ ಆಗಂಗಿಲ್ಲನ? ಏನ? ಎಲ್ಲ ಗೊತ್ತು ನಿಮ್ಗೆ, ಆದರೂ ಹೆಂಗೆ ಮಾತಾಡ್ತೀರಿ? ನಿಮ್ಮ ಮದುವೆಗೆ ನಮ್ಮಪ್ಪ ಅಂದರೆ ಅವ್ರು ಒಪ್ಪಿಸ್ತಾರ. ನಮ್ಮವ್ವ, ನಮ್ಮಣ್ಣ, ನಮ್ಮ ಅತ್ತಿಗೆಮ್ಮ ಎಲ್ಲರೂ ಒಪ್ಕೊಂಡ್ರು. ಏನ? ಅಲ್ಲ, ನನಗೇನು ಹೇಳಲಿಲ್ಲ. ನೀವು ಹೇಳಿದ್ಮೇಲೆ ಅವ್ರು ತೀರ್ಮಾನ ತಗೊಂಡಾರ, ಮತ್ತು ನಿಮಗೆ ಬೇರೆ ಹೇಳ್ಬೇಕಿತ್ತನ? ನೀವೇ ಹೇಳಿದ್ರಲ್ಲ, ಮತ್ತೆ ಯಾಕೆ ಅವರು ಮತ್ತೊಂದು ಸಲ ಬಂದು ನಿಮ್ಮನ್ನು ಕೇಳ್ತಾರೆ? ನಾನು ಹೇಳಿದ್ನ? ನಮ್ಮ ಅಣ್ಣನ ಹತ್ರ ಮಾತಾಡ್ತಾ ಇದ್ರಲ್ಲ. ಓ, ಅದು ನಿಜ. ನಿಮಗೆ ನನ್ನ ಕಂಡ್ರಿಷ್ಟ ಅಂತೇಳಿ ನಂಗೆ ಗೊತ್ತೇ ಇದ್ದಿದ್ದಿಲ್ಲ. ನಿಮಗೂ ನನ್ನ ಕಂಡ್ರಿಷ್ಟ ಅಂತೇಳಿ ನನಗೆ ಹೀಗೆ ಗೊತ್ತಾಗಿದ್ದು. ಅಷ್ಟರೊಳಗೆ ನಾನು ಇದನ್ನೆಲ್ಲ ಹೆಂಗೆ ಹೇಳಿ ನಿಮ್ಮ ಮುಂದೆ ಅನ್ಕೊಳತ್ತಿದ್ದೆ. ಅಷ್ಟೊತ್ತನ ಅಂದರೆ ನೀವೇ ಎಲ್ಲ ಬಗ್ಗೆ ಹರಿಸೇ ಬಿಟ್ರಲ್ಲ. ನೀವು ನಮ್ಮ ಅಣ್ಣನ ಹತ್ರ ಮಾತಾಡಿದ್ದು ಒಳ್ಳೇದೇ ಆಯ್ತು, ನಂಗೆ ಭಾಳ ಖುಷಿ ಆಯ್ತು. ನಮ್ಮ ಮನೆಗೂ ಗಂಟು ಬಿದ್ದಿದ್ರು, ಮದ್ವೆ ಯಾವಾಗ ಮಾಡ್ಕೋತಿ ಅಂತೇಳಿ. ಅದನ್ನೇ ಮತ್ತೇನು ಮಾಡೋದು, ನಾನು ಎಷ್ಟು ದಿನ ಅಂತ ಕಾಯೋದು. ಅದು ನನಗೆ ಇಂಗ್ಲೀಷಲ್ಲೆಲ್ಲ ಮಾತಾಡೋಕ್ಕೆ ಬರಲ್ಲ, ಆದರೂ ಐ ಲವ್ ಯು. ಯಾರು ನೋಡ್ತಾರ? ನೋಡಲ್ಲ, ಯಾರೂ ನೋಡಲ್ಲ. ಇಲ್ಲಿ ಯಾರು ಬರಲ್ಲ ಅಂತಾನೆ ನಿಮ್ಮನ್ನು ಇಲ್ಲಿ ಕರೆದಿದ್ದು. ಸರಿ ಆಯ್ತು. ಈಗ ಮದ್ವೆಗೆ ಒಪ್ಕೊಂಡಾರಲ್ಲ, ಮತ್ತೆ ಅವಸರ ಮಾಡ್ತೀವಿ ಸರ್ಕೋ. ಯಾಕೆ ನಾನು ನಿಮ್ಮನ್ನು ಮುಟ್ಟಿದ್ರೆ ನಿಮಗೆ ಸಿಟ್ಟು ಬರ್ತೈತೇನೆ? ಇಷ್ಟ ಆಗಂಗಿಲ್ಲನ? ಇಷ್ಟ ಆಕೈತಿ, ಯಾಕಾಗಲ್ಲ, ಆದ್ರೆ ಬೇಡ. ಸರಿ. ನಮ್ಮ ಮನೆಯಾಗ ಏನು ಮಾತಾಡತ್ತಿದ್ರು ಗೊತ್ತೇನೆ? ಇದೇ ತಿಂಗಳೊಳಗೆ ಮದ್ವೆ ಇಟ್ರಾತ ಅಂತ ಇದ್ರು. ಅಂದಮೇಲೆ ಯಾಕೆ ಹೆದರಿಕೆ ಹಂಗಂತೇಳಿ? ಅಂದರೆ ನಾವೆಷ್ಟು ಮುಂದುವರೆದ್ರೂ ಏನೂ ತೊಂದರೆ ಇಲ್ಲ. ಯಾಕಂದರೆ ಇದೇ ತಿಂಗಳಲ್ಲೇ ಮದ್ವೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದ ನಮ್ಮಣ್ಣ, ಗೊತ್ತಾ? ಹಂಗಂತೇಳಿ ಸರಿಯಲ್ಲ ಇದೆಲ್ಲ, ಬೇಡ. ಯಾಕಂದ್ರೆ ಮತ್ತೆ ಹಿಂದಾಗಡೆ ಏನಾರು ಹೆಚ್ಚು ಕಮ್ಮಿ ಆದರೆ ಯಾಕೆ ಅವಸರ ಮಾಡ್ತೀವಿ, ಸುಮ್ಮನಿರು. ಸರಿ ಆಯ್ತು, ಬರ್ಲೆ. ಅಂದಂಗ್ರಿ, ನಂಗೆ ನಿಮ್ಮ ಜೊತೆ ಮಾತಾಡ್ಬೇಕು ಏನೇನು. ರಾತ್ರಿ ಎಲ್ಲರೂ ಮಕ್ಕೊಂಡ್ಮೇಲೆ ನನ್ನ ರೂಮಿಗೆ ಬರ್ತೀರನ, ನನ್ನ ಕೋಣೆಗೆ ಭಾಳ ಹೊತ್ತು ಮಾತಾಡ್ಬೇಕು ನಿಮ್ಮ ಜೊತೆಗೆ. ಸ್ವಲ್ಪ ಹೊತ್ತು ಮಾತಾಡಿ ಆಮೇಲೆ ಹೋಗ್ರಿ. ಅಲ್ಲ, ಎಲ್ಲರೂ ಮಕ್ಕಳೋದಂದ್ರೆ ನಿಮ್ಮನೆ ಮಕ್ಕಳಕ್ಕೆ ಎಷ್ಟೊತ್ತಕೈತೆ ಗೊತ್ತಿಲ್ಲ, ನಾ ಹೆಂಗೆ ಬರೋಕೈತಿ? ಏನಾಗಲ್ಲ, ಬರ್ರಿ. ಹಿತ್ಲು ಬಾಗ್ಲ ನಿಮಗೋಸ್ಕರ ತೆಗೆದಿಟ್ಟಿರ್ತೀನಿ. ಸರಿ ಆಯ್ತು, ಬರ್ತೀನಿ. ಬರ್ಲೆ. ಇಷ್ಟು ಬೇಗ ನಾವಿಬ್ರು ಒಂದಕ್ಕೇವೆ ಅಂತ ಅನ್ಕೊಂಡಿದ್ದೇ ಇಲ್ಲ. ನಾ ಇಷ್ಟಪಟ್ಟವ್ರನ್ನ ನಾ ಮದುವೆ ಆಗೋಂಗಾತು, ಅಷ್ಟೇ ಸಾಕು. ಯವ್ವ, ಈ ಕೂದಲು ಉದ್ರದಕ್ಕೆ ಏನು ಮಾಡ್ಬೇಕಾತ? ಯವ್ವ ಹಾಳಾದ ಉದುರಿ ಸುಮ್ಮ ಬೋಡ್ಯಾರ ಆದ್ರೆ ತಗೊಂಡು ವಿಗ್ಗರ ತೊಗೊಂಡು ಹಾಕೊಳಕ್ಕೆ ಬರ್ತತ್ತಾಗ. ಹಾಳಾದ ಉದ್ರದೂ ಇಲ್ಲ, ಪೂರ ಬೋಡಿನೂ ಆಗೋದಿಲ್ಲ. ಬಾಚಿದಾಗ ಒಂದು ಇಷ್ಟು ಕೂದಲು ಬರ್ತಾವೆ. ಯವ್ವ ನಾವಲ್ಲ ಯವ್ವ ತಗ ಬಾಚಿನಿಕ್ಕಿ ತಲೆಗೆ ಹಚ್ಚಾಕ ಬ್ಯಾಸ್ರಕತ್ ಹೋಗತ್ತಾಗ. ಜೀವ ಮರ 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 ಅಂತ ಮರಗತ್ತತ್ ನೋಡು. ಕೂದಲ ಪಿನ್ನ ಆರ್ಸೈಕ್ಯಾರ ಬಂದ್ಲಂದ್ರೆ ಕೊಟ್ಟು ಏನಾರ ತೊಗೊಂಡ್ರಾತು. ಒಂದು ಹಾಳ್ಯಾಗ ಹಾಕಿ ತೆಗೆದಿಡ್ತೇನೆ, ಮತ್ತೇನು ಮಾಡೋದು? ಏನು ಸೌಭಾಗ್ಯ, ಭಾಳ ಖುಷಿ ಖುಷಿ ಆಗದಿ, ನಗಾಕತ್ತಿ, ಎಲ್ಲೋಗಿದ್ದೆ? ಅದು ನಾ ಅಲ್ಲಿ ಹಂಗೆ ನಿಂತಿದ್ದೆ, ತಗಿತಾಗ ನೋಡ್ಕೊಂತ. ಓ, ಮದ್ವೆ ಕನಸು ಕಾಣಕತ್ತೀನವ? ನಾ ಒಂಚೂರು ತೋಟದ ಕಡೆ ಹೋಗಿ ಬರ್ಲೆ. ಮದುವೆಗ ಹುಡುಗಿ ಅದಕ್ಕೆ ತೋಟದ ಕಡೆ ಹೋಗಿ ಮೊದಲ ಗಾಳಿ, ಮೊದಲ ಬಿಸಿಲು, ಮೊದಲ ಸರಿ ಇರಂಗಿಲ್ಲ ಇದ್ದಂತ ಹೇಳಿ ಏನು ಅವು ಇವು ಏನಾರ ದುಷ್ಟಶಕ್ತಿ ಅಡ್ಡಾಡ್ತಿರ್ತಾವು. ಮದುವೆ ಅಂತ ಹೆಸರು ಹೊಡೆದಿಂದ ಹೆಣ್ಮಕ್ಳು ಭಾಳ ಹುಷಾರಿರ್ಬೇಕು. ಎದಕ್ಕೆ ಹೋಗಿ ಖಾಲಿ ಪೀಲಿ ಆರಾಮಿರು ಇಲ್ಲೇ. ಅಯ್ಯ, ಏನಾಯ್ತು ಒಂದಿಟ್ಟು ಹೋದ್ರ? ಅಲ್ಲ, ನೀನು ಒಳ್ಳೇದಕ್ಕೆ ಹೇಳಕತ್ತೀನಿ, ಬೇಡ ಬಿಸಿಲಾಗ. ಬರೀ ನೀವು ಹೇಳ್ದಂಗೆ ಎಲ್ಲ ಕೇಳ್ಬೇಕು. ನೀವು ಹೂ ಅಂದ್ರೆ ಹೂ ಅನ್ಬೇಕು, ಇಲ್ಲಾಂದ್ರೆ ಇಲ್ಲ ಅನ್ಬೇಕನ. ಯಾಕೆ ಹಂಗೆ ಮಾತಾಡ್ತಿ? ನೋಡುವ, ಮದುವೆ ಆಗಿ ನಾಳೆ ಏನು ಆ ಮನೆಗೆ ಹೋಗಿ ನೀನು ಚಂದಾಗಿ ಇರ್ಬೇಕು. ಅತ್ತಿ ಮಾವ ಹೊಂದ್ಕೊಂಡು ಜೀವನ ಮಾಡ್ಬೇಕವ. ನೀ ಹಿಂಗೆ ಮಾಡಾಕತ್ರಿ ಹೆಂಗೆ ಅಂತೆ ನಾನು. ಅಯ್ಯೋ, ನೀವು ಹೇಳೋದು ಬರಬರಿನೇ, ಆದ್ರೆ ನಂಗೆ ಸಿಕ್ಕಿರೋ ಅತ್ತಿ ಮಾವ ನಿಮ್ಮಂಗೆ ಭಾಳ ಸಂಪನ್ನದಾರ. ಏನು ಅನ್ನಕ್ಕೆ ಹೋಗಂಗಿಲ್ಲ ಅವ್ರು, ಗೊತ್ತೇನೆ? ನಿಮಗಿಂತ ಇನ್ನೂ ಚಲೋನೇ ಅದಾರ ಅವ್ರು. ನೀವೇ ಇನ್ನೂ ಒಂಚೂರು ಸ್ವಲ್ಪ ಜೋರು. ಆಮೇಲೆ ಇನ್ನೊಂದು ಒಂದು ವಿಚಾರಕ್ಕೆ ನೀವು ಅಂದ್ರೆ ಭಾಳ ಇಷ್ಟ ನಂಗೆ. ಮದುವೆ ಮಾಡ್ಕೊಂಡು ನಂಗೆ ಬೇರೆ ಎಲ್ಲೇ ಹೋಗೋಕೆ ಇಷ್ಟನೇ ಇದ್ದಿದ್ದಿಲ್ಲ. ಚಲೋ ಆಯ್ತು, ಇಲ್ಲೇ ನಮ್ಮಲ್ಲೇ ಆಗಾಕತ್ತಿರೋದು. ನಾನು ನಿಜವಾಗ್ಲೂ ಏನಪ್ಪ ನಾನು ಅಂದ್ಕೊಂಡಿದ್ದೆ ಇವ್ರ ಮನೆಗೆ ಸಸಿಯಾಗಿ ಹೋದ್ರೆ ಚೆನ್ನಾಗಿರ್ತೇನೆ ಅಂತೇಳಿ. ಹಂಗೆ ಆಯ್ತು ನೋಡ್ರಿ. ಅತ್ತಿ ಮಾವನ್ ನೆನೆಸ್ಕೊಂಡ್ರೆ ನನಗೆ ಬೇಜಾರಾಗತ್ತೈತಿ. ಮೊದಲ ಈ ನಮ್ಮನಿ ಹೊಳ್ಳಿ ಮಾತಾಡ್ತಿ, ನಾಳೆ ಅವ್ರಿಗೆ ಹೆಂಗೆ ಏನಪ್ಪ. ಆದ್ರೆ ಬೇಜಾರು ಮಾತ್ರ ಮಾಡಕ್ಕೆ ಹೋಗ್ಬೇಡ ಅವ್ರಿಗಿಬ್ರಿಗೂ. ಏನು ನಾ ಯಾವತ್ತೂ ಬೇಜಾರು ಮಾಡಿಲ್ಲ, ನೀನು ಮಾಡಕ್ಕೆ ಹೋಗ್ಬೇಡ. ಇಲ್ಲಪ್ಪ, ನಾ ಏನು ಬೇಜಾರು ಮಾಡಂಗಿಲ್ಲ. ನನಗೆ ನನ್ನ ಗಂಡ ಅಂದ್ರೆ ಇಷ್ಟನ ಅತ್ತಿ ಮಾವನು ಹಂಗೆ ನೋಡ್ಕೋತೀನಿ. ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಅಣ್ಣನು ನೀನು ಭಾಳ ಇಷ್ಟಪಟ್ಟಾನ. ಅವ ನನ್ನಂತೇಳಿ ಹೇಳ್ತಿದ್ದಂಗೆ ನನಗೂ ಒಂದು ಮನೆ ಆಗ್ಬಿಡ್ತು. ಆದರೂ ಕಳ್ಳಿ ಇದೆಲ್ಲ ಯಾವಾಗ ನಡೆಸಿದೆಯೇನ ಅನ್ನಂಗೆ ಆತು ನನಗೆ. ಏನೋ ಅಣ್ಣನ ಅವ್ರೆಲ್ಲಿ ನಿಮ್ಗೆ ಅಣ್ಣನ ನೋಡಕ್ರ ಹಂಗೆ ಕಾಂತಾರ, ತಮ್ಮಿದ್ದಂಗೆ ಅದಾರ, ಅಣ್ಣ ಅಂತಿರಲ್ಲ. ಅಯ್ಯೋ ಹುಡುಗಿ, ನೋಡಕ್ಕೆ ಒಂಚೂರು ದಪ್ಪ ಇದ್ಬಿಟ್ಲೆ ಸಂಬಂಧಗಳು ಬದಲಾಕವನ. ಹೋಗ್ಲಿ ಬಿಡ್ರಿ, ನಾ ತೋಟದ ಕಡೆ ಹೋಗ್ಬರ್ತೀನಿ. ಏನು ಹುಚ್ಚು ಹುಡುಗಿದೆ, ಅಣ್ಣಗೆ ಅಣ್ಣ ಅನ್ಲಾರ್ದ ನೀನು ತಮ್ಮ ಅನ್ನಕತ್ತೇನೆ. ಒಂಚೂರು ದಪ್ಪ ಇತ್ತು ಮಾತ್ರಕ್ಕೆ
ನಾನು ತಂಗಿಯಾಗಿ ಅಣ್ಣಕ್ಕನ ನಮ್ಮ ಅಣ್ಣಗೆ ನಾ ಯಾವಾಗಿದ್ರು ಅಣ್ಣನ ಅನ್ನೋದು. ನೋಡೋಕೆ ಏನಾರ ತೆಳ್ಳಗಿದ್ದು ವಯಸ್ಸಿನ ಸಣ್ಣ ಕಂಡಂಗೆ ಏನಾರ ಕಂಡಿರ್ಬೋದಪ್ಪ. ನನಗಿಂತ 3 ವರ್ಷ ದೊಡ್ಡವ ನಮ್ಮಣ್ಣ ಹಿಂಗಂತಾಳೆ ಈಕೆ. ಹೋಗ್ಲಿ ಬಿಡು, ಈಕೆ ಕೂಟಿ ಏನ ದೇವ್ರೆ ನಾಳೆ ನಮ್ಮ ಅಪ್ಪ ನಮ್ಮ ಅವ್ನು ಹೆಂಗೆ ನೋಡ್ಕೋತಾಳ ಏನೋ ಈಕೆ. ಮೊದಲೇ ನಮ್ಮ ಅಣ್ಣಗೆ ಹೇಳ್ಬೇಕು ಮದುವೆಗೆ ಒಪ್ಕೊಂಡಾರಪ್ಪ ಅಂತೇಳಿ. ಏ ನಿಧಾನ ಹೋಗ. ಓಡಾಕತ್ತಾಳನ್ರಿ? ಹೆಣ್ಣು ಮಕ್ಳಿಗೆ ಮದ್ವಿ ಅಂದ್ರೆ ಎಷ್ಟು ಖುಷಿ ನೋಡು. ನಿಮಗೂ ಅರ್ಥ ಆತನ? ನನಗೂ ಗೊತ್ತಾತ. ನೋಡಿದ್ರನೇ ಎಷ್ಟು ಖುಷಿ ಆಗದಾಳ ಆಕಿ ಅಂತೇಳಿ. ಆಕಿಗೆ ಬಾಯಿ ಬಿಟ್ಟು ಹೇಳಿದ್ಲಿ ಈಗ ಹೊರಗೆಲ್ಲ ಮದುವೆ ಮಾಡ್ಕೊಂಡು ಹೋಗಕ್ಕೆ ಇಷ್ಟ ಇದ್ದಿದ್ದಿಲ್ಲ ಅಂತ. ನಮ್ಮ ಒಳಗೆ ಆಗಾಕತ್ತಿದ್ದೆ ನನಗೆ ಭಾಳ ಖುಷಿ ಆಗಾಕತ್ತೈತಿ ಅಂದ್ಲ. ಆಗ್ಲಿ ಬಿಡು ಆಗ್ಲಿ. ನಿಮ್ಮ ಅಣ್ಣನೂ ಚಲೋನ ಅದಾನ, ಚಲೋ ದುಡಿತಾನ. ನಿಮ್ಮ ತವ್ರ ಮನೆ ಕಡೆನೂ ಅಡ್ಡಿ ಇಲ್ಲ, ಚಲೋನ ಅದಾರ. ಆಮೇಲೆ ಈಕಿ ಪಾಲಿಗೆ ನಾವು ಆಸ್ತಿ ಕೊಡ್ಬೇಕು ಏಟ್ರಾಟ ಅಂತೇಳಿ ಅನ್ಕೊಂಡಿದ್ವಲ್ಲ, ಅದನ್ನ ಆಕಿ ಕೊಡ್ತೇವಿ. ಚೆನ್ನಾಗಿರುವಳಾಕ ಜೀವನದಾಗ. ನೀವೇನು ತಲೆ ಕೆಡಿಸ್ಕೊಬೇಡ್ರಿ. ನಮ್ಮ ಅಣ್ಣ ಆಕಿನ ಭಾಳ ಪ್ರೀತಿಯಿಂದ ನೋಡ್ಕೋತಾನ. ಇಬ್ರು ಬೇರೆ ಪ್ರೀತಿ ಮಾಡಿ ಮದುವೆ ಮಾಡ್ಕೊಳಕತ್ತಾರ. ನಮ್ಮ ಅಣ್ಣ ನನಗೆ ಯಾವತ್ತು ಒಂದು ದಿನನೂ ಗದರ್ಸಿಲ್ಲ, ಸರ್ದ್ ನಿಲ್ಲ ಅಂದಿಲ್ಲ. ಇನ್ನು ಆಕಿಗಂತನ್ನ ಆಕಿ ಕೂಟು ಭಾಳ ಪ್ರೀತಿಯಿಂದ ಇರ್ತಾನೆ. ನೀವೇನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಏನು ನಮ್ಮವ್ವ ನಮ್ಮಪ್ಪನೂ ಅಷ್ಟೇ ಪಾಪ, ಒಂದಿನ ಒಬ್ರಿಗೆ ಯಾರು ಕೂಟು ಜಗಳ ಮಾಡಿ ಗೊತ್ತಿಲ್ಲ, ಏನು ಅಂದು ಗೊತ್ತಿಲ್ಲ. ಅವರು ಚಲೋನೇ ಇರ್ತಾರೆ. ನೀವೇನು ತಲೆ ಕೆಡಿಸ್ಕೊಬೇಡ್ರಿ. ಅದೇ ಕರೆ. ಆದ್ರೆ ನಮ್ಮ ತಂಗಿನ ಒಂಚೂರು ಎಡವಟ್ಟು ಅದಾಳ ನೋಡ್ತಿಲ್ಲ. ಮತ್ತೆ ಹೆಂಗೂ ವಾದಿಸ್ತಾಳ. ನಿನಗ ಅಂತಲ್ಲ, ಮನ್ಯಾಗೂ ಹಂಗ ಹಚ್ಚಿರ್ತಾಳ. ಆಕಿಗೆ ಒಂದ್ಸಲ ಏನೋ ಸ್ವಲ್ಪ ಇಷ್ಟ ಆಗಿಲ್ಲ ಅಂದ್ರೆ ಚಕ್ಕ ವಾದಿಸ್ತಾಳ. ಹೇಳಿದ್ದೆ ಯಾವುದೋ ಒಪ್ಕೊಳ್ಳಲ್ಲಕ್ಕಿ. ಅನುಭವ ಆಗೈತಪ್ಪ ನನಗೂ. ಈಗಾರ ನನಗೂ ಯಾವ ಆಚೆ ಹೋದ್ಲ. ಅದಕ್ಕೆ ಒಂದೊಂದ್ಸಲ ಅನಿಸ್ತದ ನನಗೆ ನಿಮ್ಮ ಮನೆಗೆ ಬ್ಯಾಡೇನ ಅಂತ. ಹೋಗ್ಲಿ ಬಿಡ್ರಿ, ಈಗೇನ ಸಣ್ಣಕ್ಕೆದಾಳ, ಮುಂದೆ ತಿಳ್ಕೊತಾಳ. ಸರಿ ಅಂದಂಗ್ರಿ ಏನೋ ಹೇಳ್ಬೇಕಂದೆ. ನಮ್ಮ ಅಣ್ಣಗೊಂದು ಫೋನ್ ಹಚ್ಚಿ ಹೇಳ್ಬೇಕಿತ್ರಿ. ಮದ್ವಿ ಮತ್ತು ನಿಶ್ಚಯ ಆಗೈತಿ, ಬಾ ಮನೆ ಕನೆ ನೋಡಕ ಅಂತೇಳಿ. ಮನ್ಯಾಗ ಎಲ್ಲರೂ ಒಪ್ಕೊಂಡಾರ ಅಂತೇಳಿ. ನನ್ನ ಕಡೆ ಫೋನ್ ಏನು ಎಲ್ಲದಾವು, ನೀವೇ ಒಂದು ಫೋನ್ ಹಚ್ಕೊಟ್ರಿ ಅಂದ್ರೆ ಬೇಕಾದ್ರೆ ನಾನು ಹೇಳ್ತೇನಂತೆ. ನಾಳೆ ಶುಕ್ರವಾರ ಚಲೋ ದಿನ, ಬಂದು ಕನ್ನೆ ನೋಡ್ಕೊಂಡು ಹೋಗನ್ಲೇನ? ಅಡ್ಡಿ ಇಲ್ಲ ನೋಡು. ಹೌದು, ನಾನು ಅವಾಗ ಅಪ್ಪಗ ಹೇಳಿಟ್ಟೇನಿ. ಅಪ್ಪನು ಬೆಸ್ಟ್ ಬ್ಯಾಡ ಅಂದ್ರೆ ಆಮೇಲೆ ಅಂದ್ರೆ ಅವರು ತಲೆ ಕೆಡಿಸ್ಕೊಲಿಲ್ಲ. ಇರ್ಲಿ ಬಿಡ ಆತ, ಚಲೋ ಅದಾರಲ್ಲ ಆಕಿ ಒಟ್ಟು ಕೊಡೋದು ಏನೈತಿ ಕೊಟ್ಟು. ಮತ್ತು ಅಲ್ಲಿನೂ ಚಲೋನ ಅದಾರ ಅವ್ರ ತವ್ರ ಮನೆ ಕಡೆನೂ. ಆತ್ ತಗೋರ್ವಾ ಹುಡುಗನು ಚಲೋ ಅದಾನ ಅಂತ ಅಂದ್ರ ಅವರು. ಹಂಗಾರ ನಾ ಶುಕ್ರವಾರ ಮಂದಿ ಕರ್ಕೊಂಡು ನೋಡಕ್ ಬಂದ್ಬಿಡ್ರಿ ಅಂತ ಹೇಳ್ತೇನೆ ನೋಡ್ರಿ. ಆಯ್ತು ಹೇಳ ಬರ್ಲಿ ನೋಡಕ್. ಆತನ ತಲೆ ಬಾಚ್ಕೊಳ್ಳೋದ? ಆತ ತಲೆ ಬಾಚ್ಕೊಳ್ಳೋದು. ನೋಡ್ರಿ ಹೆಂಗೈತಿ ನಾಯಿ ಬಾಲಾಗೈತಿ ಈಟ. ಮೊದಲು ಎಂತ ಚಂದಿದ್ದು ಕೂದ್ಲ, ಯಾಕೆ ಇತ್ತಿತ್ತಾಗ ಜಗ್ಗು ಉದ್ರಾಕತ್ತಾವ. ಹಚ್ಚಂತ ಹೇಳ್ರಿ. ಹಲೋ, ಹೇಳುವಾ. ಅಣ್ಣ ಆರಾಮದಿ? ಅವ್ವ ಅಪ್ಪ ಆರಾಮದಾರ? ಎಲ್ಲಾರು ಆರಾಮದಾರ. ಅಂದಂಗ ಅಣ್ಣ, ಇಲ್ಲೇ ನೀ ಮೊನ್ನೆ ಅಂದಲ್ಲ ನನಗೆ ಅಕ್ಕಿ ಅಂದ್ರೆ ಇಷ್ಟ ಅಂತೇಳಿ, ಮತ್ತು ಅಕ್ಕಿಗೂ ನೀ ಅಂದ್ರೆ ಇಷ್ಟ ಅಂತ ನೀನು ಅಂದೆಪ್ಪ. ಅದಕ್ಕೆ ನಾ ಮನ್ಯಾಗ ಹೆಂಗೆ ಕೇಳೋಂಗೊಂದು ಮಾತು ಕೇಳಿದೆ. ಅಂದ ಬಿಟ್ರಪ್ಪ, ಒಪ್ಕೊಂಡ್ರೆ. ಮದುವಿದೆ ಮತ್ತು ಆಕಿಗೂ ಇಷ್ಟ ಆಗೈತೆ, ಮನ್ಸಿಗೆ ಬಂದೈತಿ. ಆಕಿನೂ ಖುಷಿಯಾಗಿ ಅದಾಳ. ನಾಳೆ ಅವನ್ನ ಕರ್ಕೊಂಡೆ, ಅಪ್ಪನ ಕರ್ಕೊಂಡೆ, ಮತ್ತೆ ಯಾರನ್ನಾರ ಬೇರೆದವ್ರನ್ನ ಕರ್ಕೊಂಡೆ 3 ಮಂದಿ ಆಕಿರಿ ನೀವು. ಅದಕ್ಕೆ 3 ಬಟ್ಟೆ ಬೇಡ, ಒಂದು 5 ಮಂದಿ ಸೇರಿ ಕನೆ ನೋಡಕ್ ಬರ್ರಿ. ನಾ ಶುಕ್ರವಾರ ಇಲ್ಲೆಲ್ಲ ಮನ್ಯಾಗ ತಯಾರು ಮಾಡಿರ್ತೀನಿ, ಹೇಳಿಟ್ಟಿರ್ತೀನಿ. ಹೌದನ? ಭಾಳ ಚಲೋ ಕೆಲಸ ಮಾಡಿದ್ವಾ ತಂಗಿ. ಕರೆ ನನಗಾಕಿನ ಮದುವೆ ಮಾಡ್ಕೋಬೇಕಂತಿತ್ತು. ಅಥವಾ ನಮ್ಮಿಬ್ಬರು ಲಗ್ನ ಆತಂದ್ರೆ ನನಗೆ ಹುಟ್ಟು ಖುಷಿಗೆ ನಿನ್ನ ಹೆಸರ ಇಟ್ಬಿಡ್ತೀನಿ. ಅದೆಲ್ಲ ಏನು ಬೇಡಪ್ಪ ಯಪ್ಪ, ಅದೆಲ್ಲ ಯಾಕೆ, ನಿಂಗೆ ಇಷ್ಟ ಬಂದಿದ್ದು ಇಟ್ಕೋ. ಸರಿ ಆತ್ ತಗೋ. ಇನ್ನು ಮದುವೆ ಆಗ್ಲೇ ಕೂಸಿಕೊಂಟಲ್ಲ ನೀನು. ಬರ್ರಿ ನಾಳೆ ಹಂಗಾರ. ಬರ್ತೀವಿ. ಅಪ್ಪ ಅವ್ಗೆ ಹೇಳ್ತಾನೆ, ಹೇಳೆಲ್ಲ ತಯಾರು ಮಾಡಿ ನಾಳೆ ಬೆಳಗ್ಗೆ 10-11 ಅಂದ್ರೆ ಬಂದ್ಬಿಡ್ತೀವಿ. 10-11 ಆಯ್ತು ಬರ್ರಿ. ಸರಿ ಇಡ್ಲ್ಯಾ. ಆರಾಮದಿಯಲ್ವಾ? ಮಾವರ ಆರಾಮದಾರ? ಎಲ್ಲರೂ ಆರಾಮದಾರಣ್ಣ, ಇಡ್ತೇನೆ ನೋಡ. ಆಕಿಗೊಂದು ಮಾತು ಹೇಳ್ಬೇಕಿತ್ತು, ನಾಳೆ ನೋಡಕ್ ಬರ್ತಾರಂತೇಳಿ. ಆಕಿ ತೋಟದ ಕಡೆ ಹೋದ್ಲ ಏನಪ್ಪ? ಹೇಳ್ರಿ ಒಂದು ಮಾತು ನೀವ. ಆಯ್ತು ಹೇಳ್ತೇನಂತ. ಸಿದ್ಧ? ಓ ಬಂದೇನು ಚಂದ್ರು? ಚಂದ್ರು, ಖುಷಿ ವಿಚಾರಪ್ಪ ನಿನಗೊಂದು. ಏನಿಲ್ಲ, ನಾಳೆ ನಮ್ಮ ತಂಗಿದು ಹೆಣ್ಣೋಳು ಶಾಸ್ತ್ರ ಮುಗಿಸ್ಬಿಡೋಣ ಅಂತ ಮಾಡೀನಿ. ನೀನು ನಿಮ್ಮ ಅವ್ರನ್ನ ಕರ್ಕೊಂಡು ಬಂದ್ಬಿಡ. ಮತ್ತೆ ಮನೆ ಹಿರಿಯಾರು ಬೇಕಲ್ಲ, ನಮ್ಮ ಮನೆಯಾಗೂ ನಮ್ಮ ಅವ್ವ ನಮ್ಮ ಅಪ್ಪಾಗ ಹೇಳಿಟ್ಟಿರ್ತೀನಿ, ಕರ್ಕೊಂಬಂದ್ಬಿಡ. ನಾಳೆನಾ? ನಾಳೆ ಶುಕ್ರವಾರ ಚಲೋ ದಿನ ಆಯ್ತು. ಆಯ್ತುಪ್ಪ, ನೀ ಆದ್ರೂ ಇಷ್ಟು ಗಡ ಮದ್ವಿಗೆ ಒಪ್ಕೊಂತಿ ಅಂತ ನಾ ಅನ್ಕೊಂಡಿದ್ದಿಲ್ಲ. ನಿಮ್ ತಂಗಿನ ಎಲ್ಲ ಹೇಳಿ ತಯಾರು ಮಾಡಿಬಿಟ್ಟಾಳಂತೀ. ನೋಪ್ಪ, ನಾನು ಅನ್ಕೊಂಡಿದ್ದಿಲ್ಲ. ನಮ್ಮ ತಂಗಿ ಮನಸ್ಸಿನಾಗ ಇಂಥದೊಂದು ಆಸೆ ಐತಿ ಅಂತೇಳಿ ನನಗರ ಏನು ಗೊತ್ತಾಗ್ಬೇಕು. ಇರ್ಲಿ, ಇಷ್ಟಪಟ್ಟಾರ ಕೂಡಿಸ್ಬಿಟ್ರ ಆತ ಅಂತೇಳಿ ಅನ್ಕೊಂಡ್ಬಿಟ್ಟೆ ನಾನು. ನಮ್ಮ ಅವ್ಗೂ ಹೇಳಿದೆ, ಆತ್ ಬಿಡಪ್ಪ, ಮತ್ತು ಸುಮ್ಮನೆ ನಾವು ಮದುವೆ ಮಾಡಲಿಲ್ಲ ಅಂದ್ರೆ ಈಗ ಅವ ಬಗನ ಓಡಿ ಮಾಡ್ಕೊಂಡ್ವು ಅಥವಾ ಜಗಳ ತಗೊಂಡು ನಿಂತ್ವು, ನಂಗೆ ಅವನ ಬೇಕು ಆಕಿನ ಬೇಕು ಅಂತ ಅವಾಡು ಗುದ್ದಾಡಕತ್ರ ಏನು ಮಾಡೋದು, ಊರಾಗ ಮರ್ಯಾದೆ ಹೋಗತಿ. ಸುಮ್ಮನೆ ಇಷ್ಟಪಟ್ಟಾರ, ನಾವಾಗೆ ಮದುವೆ ಮಾಡಿಬಿಟ್ರೆ ಚಂದಾಗಿರ್ತಾವ ಜೀವನದಾಗ ಅಂತೇಳಿ ಅನ್ಕೊಂಡ್ಬಿಟ್ವಿ. ಅದಕ್ಕೆ ನಮ್ಮ ತಂಗಿಗೆ 2 ಎಕರೆ ಹೊಲ, ಆಮೇಲೆ ಒಂದಿಷ್ಟು ಬಂಗಾರ, ನಮ್ಮ ಅವ್ವಂದು ಏನೈತೆ ಅದು ಕೆಲವೊಂದು ಕೊಡ್ಬೇಕಂತ ತೀರ್ಮಾನ ಮಾಡೇವಿ. ಆಮೇಲೆ ಮನ್ಯಾಗಂತೂ ಪಾಲು ಕೊಡಕ್ಕೆ ಬರಲ್ಲ, ಯಾಕಂದ್ರೆ ಈಗ ನಾವು ಬಂದೇನಿ. ಮತ್ತು ಈಗ ಗಂಡು ಮಕ್ಳದಾದ್ರೆ ಹೆಂಗೆ ಹೆಣ್ಮಕ್ಳದಾಗ ಕೊಡಕ್ಕೆ ಬರ್ತೈತಿ. ನಮ್ದೊಂದು ಪಲಾಟ್ ಮನೆ ಐತಲ್ಲ, ಆ ಮನೆ ಅಕ್ಕಿಗೆ ಕೊಟ್ರಾತಂತ ತೀರ್ಮಾನ ಮಾಡೇವಿ. ಅದೆಲ್ಲ ಯಾಕ್ಲಿಪ್ಪ ಆತಾಗ? ಯಾರ್ದು ಎಷ್ಟಿದ್ರಿ ಏನಪ್ಪ, ನಮ್ಮ ತಂಗಿಗೆ ನಾವು ಪ್ರೀತಿ ಮಾಡ್ಬೇಕಲ್ಲ, ನಮ್ಮ ತಂಗಿಗೆ ನಾವು ಕೊಡ್ಬೇಕಲ್ಲ. ಏನು ಕೊಡೋ ಪದ್ಧತಿ ಐತದ?
ಈಗ ಇನ್ನೊಬ್ಬ ಗಣಮಾಗಿದ್ರೆ ಸರಿ ಸಮಾನ ಹಂಚ್ತಿದ್ವಿ. ಇನ್ನು ಈಕೆ ಹೆಣ್ಮಗಳಂತೇಳಿ ಇರು ಇದು 8 ಎಕರೆ ಹೊಲದಾಗ 2 ಎಕರೆ ಕೊಡ್ಬೇಕಂತ ಮಾತಾಡೇವಿ. ಹೌದಿಲ್ಲ ಮತ್ತೆ? ಅಯ್ಯೋ ಈಗೇನ್ ಬಿಡೋಪ್ಪ, ಮನಿ ಮಾರ್ತಾ ಇದೇವ್, ಹೊಲ ಮಾರ್ತಾ ಇದೇವಿ, ಇಲ್ಲ ಹೊಲಕ್ಕೆ ಸಹಿ ಬೇಕಾಗಿತ್ತು ಅಂತೇಳಿ ಸಹಿ ಮಾಡಿಸ್ಕೊಂಡು 1 ಲಕ್ಷ, 1/2 ತೊಲಿ ಬಂಗಾರ, 1 ತೊಲಿ ಬಂಗಾರ ಕೊಟ್ಟು ಸುಮ್ಮನೆ ಮಾಡ್ತಾರ ಈಗ. ಗೊತ್ತನ? ಅಂತದ್ ಪಾಪ 2 ಎಕರೆ ಹೊಲ ಅನ್ಸ್ತಾನೆ ಅನ್ನಕತ್ತೀನಿ ನೀನು. ಅವು 1 ಎಕರೆ ಹೊಲ ಒಳ್ಳೆ ತುಟ್ಟಿದಾವ್, ರೋಡ್ಗೆ ಅದಾವ್. ಹ್ಞೂನಪ್ಪ, ಹಿರಿಯರ್ ಮಾಡಿದ ಆಸ್ತಿ ನೋಡಪ್ಪ. ನಾವರ ಏನ್ ದುಡ್ದು ಮಾಡಿ ಕಡದ್ ಕಟ್ಟಿ ಹಾಕೇವಿ. ನಮ್ಮಪ್ಪ ಅವ್ರ ಅಪ್ಪನ ಕಾಲದಾಗ ಮಾಡಿದ ಆಸ್ತಿ ಎಲ್ಲ ಈಡಾಗಿರೋದದು. ಏನ ಈಗ ಒಬ್ಬ ಗಂಡ್ಮಾಗಿದ್ರೆ ಸರಿ ಸಮ ಕೊಡ್ತಿದ್ವಲ್ಲ, ಹಂಗ ಅನ್ಕೊಳ್ಳೋದಪ್ಪ. ಈಗಕ್ಕೆ ಹೆಣ್ಮಗಳಂತ ಸ್ವಲ್ಪ ಕಡಿಮೆ ಕೊಡೋದು. ಹೇಳಿದ್ ನೆನ್ಪೈತಿಲ್ಲ? ನಾನು ಮನಿ ಬೆಟ್ಟ ಬಂದು ಹೇಳ್ಬೇಕಿತ್ತು. ಏನ್ ಅನ್ಕೋಬೇಡ ಅಂತ ಹೇಳ ಅವ್ವಾರಿಗೆ. ನೀನ ಒಂಚೂರು ಹೇಳಿ ಒಪ್ಪಿಸ್ಬಿಡು. ಅಯ್ಯೋ ಹೇಳು ಒಪ್ಸಾಕಿ ಏನೈತಿ, ನಮ್ಮ ತಿದ್ಗಾಲ್ನಾಗ ಅದಾಳ. ಏನ ನೀ ತಲೆ ಕೆಡ್ಸ್ಕೊಬೇಡ ತಗೋ. ನಾ ಹೇಳ್ತೇನೆ. ಹೊಲಕ್ಕೆ ಹೋಗೈತ್ ನೋಡಿದ ಹುಡುಗಿ, ಎಷ್ಟು ಹೇಳಿದ್ರು ಕೇಳಂಗಿಲ್ಲ. ಆ ಬಿಸಿಲಾಗ ಅಡ್ಡಾಡ್ಬೇಡ ಅಂತ ಹೇಳಿ. ಹೌದನ? ನೀನು ಹೊಲ ಕಡೆ ಹೊಂಟಿಯೇನ? ಒಟ್ಟು ಹೊಂಟಿದ್ರ ಅಲ್ಲೇ ಕಂಡ್ಲ ಅಂದ್ರೆ ಒಟ್ಟು ಹೇಳಪ್ಪ. ಏನ್ ಬಿಸಿಲಾಗ ಅಡ್ಯಾಡ್ತ ತೊಂದಳತಿ? ಮೊದ್ಲ ಕೆಟ್ಟ ಶಕ, ಹೊಲಸ್ ಗಾಳಿ. ಹೇಳ್ತೇನೆ ತೋ, ಬರ್ಲಿ ಹಂಗಾರ. ಪಾಪ ಭಾಳ ದಿನಗಳಿಂದ ಇಲ್ಲೇ ನಮ್ಮ ಜೊತೆಗೆ ಕೆಲಸ ಮಾಡ್ಕೊಂತ ಇಲ್ಲೇ ಅದಾನ. ಅವ್ರದ್ದೇನೈತ್ರಿ ಆಸ್ತಿ? ಭಾಳೇನಿಲ್ಲ ಭಾಳೇನಿಲ್ಲ. ಒಂದು ಮನಿ ಐತಿ, ಒಂದು 2 ಎಕರೆ ಹೊಲ ಐತಿ. ಅದ್ರಾಗ ಅಲ್ಲಿ ಬೇಸಾಯ ಮಾಡ್ಕೊಂತ ಲವಣಿ ಹಾಕಿರ್ತಾನ. ಇಲ್ಲಿ ನಮ್ಮ ಕೈಯಾಗು ಪಾಪ ಅದು ಇದು ಸಣ್ಣ ಪುಟ್ಟ ಎಲ್ಲ ಕೆಲಸನೂ ಅವನ ಮಾಡ್ತಾನ. ಪಗಾರನು ತಗೊಂತಾನ. ಆಮೇಲೆ ಮೇನ್ ನಮ್ಗೆ ಅವ್ ಇರೋದ್ರಿಂದ ಎಷ್ಟು ಸಹಾಯ ಆಗೈತಿ ಗೊತ್ತನ. ಆದ್ರೆ ಒಳ್ಳೆ ಮನುಷ್ಯ ಪಾಪ. ಅವಂಗೂ ಒಂದು ಕನ್ಯೆ ಹುಡುಕ್ಬೇಕಾಗೈತಿ. ಒಂದು ಕನ್ಯೆ ಹುಡುಕಿ ಲಗ್ನ ಮಾಡ್ಬೇಕಾಗೈತಿ. ಯಾವ್ದಾರ ಐತೆ ನಿಮ್ಮ ಕಡೆ? ಅಯ್ಯೋ ಹೇಳ್ಬೇಕಿಲ್ಲ, ಅದ್ರಾಗ ಏನೈತಿ? ಐತಿ ನಮ್ಮ ಕಡೆ ಅನ್ನಕ್ಕೆ ಏನೈತಿ. ನಮ್ಮ ಮನಿ ಬಾಜುಕ ಮನಿ ಹುಡುಗಿ ಐತಿ, ಭಾಳ ಒಳ್ಳೆ ಹುಡುಗಿ. ನೋಡಾಕು ಚಂದ ಅದಾಳ, ಮಸ್ತ್ ಅದಾಳ. ಆಕಿ ನಂಗಾರ ಮದಿ ಮಾಡ್ತೀನಂದ್ರೆ ಹ್ಞೂ ಅಂದ್ರೆ ಹೇಳ್ಬಿಡ್ರಿ. ಹೌದನ? ಚಲೋ ಆತಡಿ ಹಂಗಾರ. ನಾಳೆ ನಮ್ಮ ತಂಗಿದ್ ನೋಡೋದು ಮುಗಿಲಿ. ನಾಡ್ದ ಅವ್ರವಪ್ಪ ಅದು ಕರ್ಕೊಂಡು ಅವನು ಕರ್ಕೊಂಡು ನೀನು ಬಾ, ನಾನು ಹೋಗುನು. 5 ಮಂದಿಕ್ಕೆ ಅಷ್ಟು ಕೂಡಿ ಹೋಗಿ ನಿಮ್ಮ ಮನೆ ಕಡೆ ಐತಂದಲ್ಲ, ಅವ್ರಿಗೆ ಒಂದು ಫೋನ್ ಮಾಡಿ ಹೇಳ್ಬಿಡು. ಅಲ್ಲೇ ಹೋಗಿ ನೋಡ್ಕೊಂಬಂದ್ರ ಆತ. ಆಯ್ತು.